ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮವನ್ನು ಶ್ರವಣಿಸುವುದು ಮತ್ತು ಪಠಿಸುವುದು ಎಲ್ಲರ ಮನೆಯ ದಿನಚರಿಯಲ್ಲಿ ಒಂದು. ಇದರ ಅರ್ಥವನ್ನು ತಿಳಿದುಕೊಂಡು ಹೇಳಿದರೆ ಎಷ್ಟು ಅದ್ಭುತವಾಗಿರುತ್ತದೆ ಅಲ್ಲವೇ? ನಾವು ವಿಷ್ಣು ಸಹಸ್ರನಾಮದಲ್ಲಿರುವ ಭಗವಂತನ 1000 ನಾಮಾವಳಿಯ ಅರ್ಥವನ್ನು ವಿಚಾರ ಮಾಡುವ ಕಾರ್ಯಕ್ರಮವನ್ನು ಪ್ರಕಟಿಸುತ್ತಿದ್ದೇವೆ. ವಿಷ್ಣು ಸಹಸ್ರನಾಮದಲ್ಲಿರುವ ಮೊದಲನೆಯ ತಿರುನಾಮ ವಿಶ್ವಂ. ಈ ನಾಮದ ಅರ್ಥವನ್ನು ತಿಳಿದುಕೊಳ್ಳುವ ಮೊದಲು ಒಂದು ಕಥೆಯನ್ನು ಕೇಳೋಣ. ಗೋಕುಲದಲ್ಲಿ ನರ್ಚಲ್ವನ್ ಎಂಬ ಗೋಪಾಲ ಇದ್ದ. ಇವನು ಯಾವಾಗಲೂ ಅನೇಕ ರೀತಿಯಲ್ಲಿ ಶ್ರೀಕೃಷ್ಣನ ಸೇವೆಯನ್ನು ಮಾಡುತ್ತಿದ್ದನು. ಇವನ ಸೇವೆಯು ಎಷ್ಟು ಶ್ರದ್ಧಾಭಕ್ತಿ ಪೂರ್ವಕವಾಗಿತ್ತೆಂದರೆ ಲಕ್ಷ್ಮಣನು ತನ್ನ ಸಮಸ್ತ ಜೀವನವನ್ನು ಶ್ರೀರಾಮನ ಸೇವೆಗಾಗಿ ಹೇಗೆ ಮುಡುಪಾಗಿಟ್ಟಿದ್ದನೋ ಹಾಗೆ ಎಂದು ಹೇಳಬಹುದು. ಒಮ್ಮೆ ನರ್ಚಲ್ವನ ಮನೆಯ ದನದ ಕೊಟ್ಟಿಗೆಯಲ್ಲಿ ಒಂದು ಎಮ್ಮೆಯು ಕರು ಹಾಕಿತ್ತು. ಅವನ ಕೆಲಸ ಆ ಕರುವನ್ನು ತಾಯಿಯ ಬಳಿ ಹಾಲು ಕುಡಿಯಲು ಕರೆದುಕೊಂಡು ಹೋಗುವುದಾಗಿತ್ತು. ಆದರೆ ಅವನು ಯಾವಾಗಲೂ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿದ್ದರಿಂದ ಅವನಿಗೆ ಬೇರೆ ಯಾವ ಕೆಲಸದಲ್ಲೂ ಆಸಕ್ತಿಯೇ ಇರಲಿಲ್ಲ. ಹೀಗಾಗಿ ಕರುವನ್ನು ತಾಯಿಯ ಬಳಿ ಕರೆದುಕೊಂಡು ಹೋಗಿ ಹಾಲು ಕುಡಿಸುವುದನ್ನು ಮರೆತು ಹೋಗುತ್ತಿದ್ದನು. ಕರುವು ಪ್ರತಿದಿನ ಹಸಿವೆಯಿಂದ ಬಳಲುತ್ತಿದ್ದುದನ್ನು ನೋಡಲಾಗದೆ ಎಮ್ಮೆಯು ತನ್ನ ಕರುವು ಹಾಲನ್ನು ಕುಡಿಯುತ್ತಿದೆ ಎಂದು ಭಾವಿಸಿ ಎಲ್ಲ ಹಾಲನ್ನು ತನ್ನ ಕೆಚ್ಚಲಿನಿಂದ ಹೊರಚೆಲ್ಲುತ್ತಿತ್ತು. ಚೆಲ್ಲುತ್ತಿದ್ದ ಎಮ್ಮೆಯ ಹಾಲು ಕರುವಿನ ಕಡೆಗೆ ಹರಿದು ಹೋಗುತ್ತಿತ್ತು. ಕರುವು ಭೂಮಿಯ ಮೇಲೆ ಹರಿದು ಬಂದ ಹಾಲನ್ನು ನೆಕ್ಕಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿತ್ತು. ಹೀಗೆ ಕೆಲವು ದಿನಗಳು ಕಳೆದವು. ಅದನ್ನು ಗಮನಿಸುತ್ತಿದ್ದ ಗೋಕುಲದ ಜನರು ಆಶ್ಚರ್ಯಪಟ್ಟು ಗುರು ಗಾರ್ಗಾಚಾರ್ಯರ ಬಳಿ ಹೋಗಿ, ಗುರುಗಳೇ, ನರ್ಚಲ್ವನ ಮನೆಯಲ್ಲಿ ಬಹಳ ದಿನಗಳಿಂದ ಹಾಲು ಭೂಮಿ ಪಾಲಾಗುತ್ತಿದೆ. ಇದು ನರ್ಚಲ್ವನ ಮನೆಯ ಸಂಪತ್ತು ನಶಿಸಿ ಹೋಗುತ್ತಿರುವ ಸೂಚನೆಯಲ್ಲವೇ? ಆದರೆ ಅವನು ಮಾತ್ರ ಯಾವಾಗಲೂ ಸಂತೋಷ, ಐಶ್ವರ್ಯ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತಾನೆ. ಇದು ಹೇಗೆ ಸಾಧ್ಯ ಎಂದು ಒಬ್ಬ ಹಿರಿಯರು ಪ್ರಶ್ನಿಸಿದರು. ಅದಕ್ಕೆ ಗುರುಗಳು, ಭಗವಂತನ 1000 ತಿರುನಾಮಗಳಲ್ಲಿ ವಿಶ್ವಂ ಎಂಬುವುದು ಸಹ ಒಂದು. ಇದರ ಅರ್ಥವೇನೆಂದರೆ ಭಗವಂತನು ಎಲ್ಲ ರೂಪಗಳಲ್ಲೂ ಪರಿಪೂರ್ಣನಾಗಿರುತ್ತಾನೆ. ಸ್ವಭಾವ, ಸ್ವರೂಪ, ಗುಣ ಮತ್ತು ಶ್ರೀಮಂತಿಕೆಯಲ್ಲೂ ಸಹ. ಭಗವಂತನು ಎಲ್ಲ ರೂಪಗಳಲ್ಲೂ ಪರಿಪೂರ್ಣನಾಗಿರುವುದರಿಂದ ತನ್ನ ಭಕ್ತರಿಗೆ ಭಕ್ತಿ, ಜ್ಞಾನ ಮತ್ತು ಸಮೃದ್ಧಿಯನ್ನು ಪ್ರದಾನಿಸಿ ರಕ್ಷಿಸುತ್ತಾನೆ. ನರ್ಚಲ್ವನು ಯಾವಾಗಲೂ ಕೃಷ್ಣನನ್ನು ಸ್ಮರಿಸುತ್ತಿದ್ದರಿಂದ ಕೃಷ್ಣನ ದಯೆ ಅವನ ಮೇಲೆ ಯಾವಾಗಲೂ ಇರುತ್ತಿತ್ತು ಎಂದು ಹೇಳಿದರು. ವಿಶ್ವಂ ಎಂದರೆ ಭಗವಂತನು ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣನು ಎಂದು ಅರ್ಥ. ನಾವು ಪ್ರತಿದಿನ ವಿಶ್ವಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಎಲ್ಲ ರೀತಿಯಲ್ಲೂ ಪೂರ್ಣಗೊಳಿಸಿ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.